ಹಾಂ ಹೇಳಿ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ ನೀವು ಇಲ್ಲಿ? 25 ವರ್ಷ ಸರ್. ಎಲ್ಲ ಇದೆ ಪೇಂಟಿಂಗ್ ಕೆಲಸನಾ? ಪೇಂಟಿಂಗು ನಾವು ಗೋಪಿ ಹತ್ರ ರಜನಿಕಾಂತ್ ಮಾವ ಹತ್ರ ಕೆಲಸ ಕೊಡ್ತೀವಿ. ಯಾರ ಹತ್ರ? ರಜನಿಕಾಂತ್ ಮಾವ ಲಕ್ಷ್ಮಣರಾವ್ ಅಂತ. ರಜನಿಕಾಂತ್ ಮಾವ? ಹಾಂ. ಓಹೋ, ಅವರು ನಮಗಿಂತ ಅವ್ರಿಗಿಂತ ಒಂದು ವರ್ಷ. ಹೌದಾ? ಈಗ ಮೊದ್ಲಂಗೆ ಯಾರು ಬೋರ್ಡ್ ಗಿಡ್ ಬರ್ಸಲ್ಲ ಅಲ್ಲ? ಬರ್ತಾರೆ. ಬರ್ತಾರಾ? ಯಾರು ಇದ್ರೆ ಬರ್ತಾರೆ. ನಿಮ್ಮಂಥವ್ರು ಯಾವ ಪುಣ್ಯಾತ್ಮನ ಕೊಟ್ಟರೆ ನನಗೆ ಅನ್ನ ಸಿಕ್ಕಿದೆ. ಹಾಂ, ಅಂದರೆ ಎಲ್ಲ ಈಗ ಪೇಂಟಿಂಗ್ಗೆ ಇನ್ನೂ ಜಾಸ್ತಿ ಫ್ಲೆಕ್ಸು ಕಟೌಟ್ರು ಅದು ಹೊಂಟೋಗ್ತಾರೆ ಅಲ್ವಾ? ಅಣ್ಣ ನಾವು ಬರ್ದಿರ್ತೀವಿ ಇನ್ನು 3 ವರ್ಷ 5 ವರ್ಷ ನಾನು ಈ ವ್ಯಾಲಿಡಿಟಿ ಕೊಡ್ತೀನಿ. ಇದಕ್ಕೆ ಇದಕ್ಕೆ ಹಾಂ. ಅದು 3 ವರ್ಷ ಅಲ್ಲ, 8 ತಿಂಗಳು ಇರೋಲ್ಲ. ಬೇಗ ಕಲರ್ ಶೇಡ್ ಆಗ್ಬಿಡ್ತದಲ್ಲ ಅದು? ಎಲ್ಲ ಹೋಯ್ತಾ ಇರ್ತದೆ, ಗಾಳಿ ಹೋಯ್ತದೆ. ಹಂಗ ನೋಡಿ ಇವತ್ತು ಬೆಂಗಳೂರಿನಲ್ಲಿ ಇರಲಿ ಕರ್ನಾಟಕದಲ್ಲೇ ಇರಲಿ ಈ ಆರ್ಟಿಸ್ಟ್ಗಳು ಬೆಲೆ ಇಲ್ದಂಗೆ ಆಗ್ಬಿಟ್ಟೈತೆ. ಹಂಗಾರೆ ಹೌದು, ಸತ್ಯ ಸರ್. ಈ ಬರೆಯೋಂಥವ್ರು ಬರ್ಸೋಂಥವ್ರೆ ಕಡಿಮೆ ಆಗ್ಬಿಟ್ರೆ, ಎಲ್ಲ ಆರ್ಟಿಫಿಷಿಯಲ್ ಬಂದ್ಬಿಟ್ಟೈತೆ. ಹೌದು, ಬರ್ಸೋಂಥವ್ರು ತುಂಬಾ ಕಡಿಮೆ ಆಗ್ಬಿಟ್ಟವ್ರು ಇವಾಗ ಇಲ್ಲಿ. ಬೇರೆ ಯಾವುದು ಗೊತ್ತಿಲ್ಲ. ಇದು ಬಿಟ್ಟರೆ ಬೇರೆ ಗೊತ್ತಿಲ್ಲ. ಇದನ್ನೇ ಮಾಡ್ಬೇಕು, ನೀವು ನಂಬ್ಕೊಂಡೆ ಜೀವನ ಮಾಡಬೇಕು. ಪ್ಲಮ್ಮಿಂಗು ಅವು ಗೊತ್ತಿಲ್ಲ. ಹ್ಞೂ, ಈಗ ಗಾರೆ ಕೆಲ್ಸಕ್ಕೆ ಹೋಗ್ಬೇಕು, ನಮ್ಗೆ ಹೊರಕ್ಕಾಗಲ್ಲ. ಹ್ಞೂ. ಯಾರು ಗೊತ್ತಿದ್ದವರು ಒಂದೇ ಒಂದು ಅಕ್ಷರ ಬರೆಯೋಕೆ ಹೇಳಿ ನೋಡೋಣ. ಹೌದಾ? ಕಲೆ ಕಲ್ತಿದ್ದು, ಕಲೆ ಗೊತ್ತಿದ್ದವನಿಗೆ ಕಲೆ ಬಗ್ಗೆ ಗೊತ್ತು. ಕಲೆನೇ ಗೊತ್ತಿಲ್ಲವ್ರಿಗೆ ಕಲೆ ಬೆಲೆ ಏನು ಗೊತ್ತಿರುತ್ತೆ? ಕೆಲವರು ಆಡ್ಕೊಂತಾರೆ, ಇವನೇನು ಬರೀತಾನೆ, ಹುಟ್ಟಿನ ಮಗ ಬಂದಾನೆ, ಕಳ್ಸ ಅಂತ ನನಗೂ ಹೊಡೆದು ಕಳ್ಸವ್ರೆ. ಹಾಂ, ಕೊನೆಗೆ ಚಾಲೆಂಜ್ ಮಾಡಿ ಬರೆದ್ಬಿಟ್ಟು ಸರ್ ನೀವು ಗುರುಗಳು ಅಂತ ಹೇಳಿ ಸೆಲ್ಯೂಟ್ ಹೊಡೆದವ್ರೆ. ಸತ್ಯಲ್ಲ, ಸೆಲ್ಯೂಟ್ ಹೊಡೆದವ್ರೆ ಅಂಥವ್ರು ಅವರೇ. ಮತ್ತೆ ನೋಡಿ ಇವತ್ತು ಗೋಡೆ ಮೇಲೆ ಮೊದಲೆಲ್ಲ ನಾವು ನೇಮ್ ಬೋರ್ಡ್ಗಳನ್ನೆಲ್ಲ ಬರ್ಸ್ತಾ ಇತ್ತು, ಅದಕ್ಕೆ ಬೆಲೆ ಇತ್ತು. ಇವತ್ತು ಫ್ಲೆಕ್ಸು ಬಂಡ್ಸ್ ಇವೆಲ್ಲ ಬಂದಮೇಲೆ ಈ ನಿಜವಾದ ಆರ್ಟಿಸ್ಟ್ಗಳಿಗೆ ಬೆಲೆ ಇಲ್ಲದಂಗೆ ಆಗ್ಬಿಟ್ಟೈತೆ.